ಸೂತ್ರ 17 ವಿತರ್ಕ ವಿಚಾರಾನಂದಾಸ್ಮಿತ ರೂಪಾನುಗಮಾತ್ ಸಂಪ್ರಜ್ಞಾತಃ. ಪದಗಳ ವಿಭಾಗ ವಿತರ್ಕ, ವಿಚಾರ, ಆನಂದ, ಅಸ್ಮಿತ, ರೂಪ, ಅನುಗಮಾತ್ ಸಂಪ್ರಜ್ಞಾತಃ. ಪದಗಳ ಅರ್ಥ. ವಿತರ್ಕ, ವಿತರ್ಕ ಎಂದರೆ ವಿಶೇಷವಾದಂತಹ ತರ್ಕ. ಯೋಗಶಾಸ್ತ್ರದಲ್ಲಿ ಋತು, ಸತ್ಯ, ಧರ್ಮ, ನ್ಯಾಯ ಇವುಗಳ ಬಗ್ಗೆ ಅನ್ವೇಷಣೆಯನ್ನು ಮಾಡಿ ಒಂದು ಸಂವಾದ. ಇಲ್ಲಿ ತರ್ಕದ ಗುರಿಯು ಸತ್ಯಾನ್ವೇಷಣೆ ಆಗಿರುತ್ತದೆ. ವಿಚಾರ, ವಿಚಾರ ಎಂದರೆ ಒಂದೇ ವಸ್ತುವಿನ ಬಗ್ಗೆ ಅನೇಕ ಅಭಿಪ್ರಾಯಗಳು. ಇಲ್ಲಿ ಬುದ್ಧಿಗೆ ನಿಶ್ಚಿತತೆ ಇರುವುದಿಲ್ಲ. ಆನಂದ, ಆನಂದ ಎಂದರೆ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳ ಮೂಲಕ ಮನಸ್ಸು ಮುದಗೊಂಡು ಅಹಂಕಾರಕ್ಕೆ ಹಿತವಾದಂತಹ ಒಂದು ಅನುಭವ. ಇದು ಲೌಕಿಕ ಆನಂದ. ಆತ್ಮಾನಂದಕ್ಕಿಂತಲೂ ಬೇರೆಯಾದ. ಅಸ್ಮಿತ, ಅಸ್ಮಿತ ಎಂಬ ಶಬ್ದದಲ್ಲಿ ಎರಡು ವಿಭಾಗಗಳಿವೆ, ಅಸ್ಮಿ ಮತ್ತು ತಾ. ಅಸ್ಮಿ ಎಂದರೆ ಇದ್ದೇನೆ, ತಾ ಎಂದರೆ ಪವಿತ್ರತೆ. ಯೋಗಶಾಸ್ತ್ರದಲ್ಲಿ ಇರುವಿಕೆಯ ತನಕ್ಕೆ ಅಹಂಕಾರವೆಂದು ಗುರುತಿಸಿದ್ದಾರೆ. ರೂಪ, ವಿತರ್ಕ, ವಿಚಾರ, ಆನಂದ, ಅಸ್ಮಿತ ಇವುಗಳ ಒಂದು ರೂಪ. ಇದು ಚಕ್ಷುರೇಂದ್ರಿಯದ ಸಂವೇದನೆಯಾಗಿರುತ್ತೆ. ಅನುಗಮಾತ್, ಅನುಗಮಾತ್ ಅಂದರೆ ಈ ಮೇಲೆ ಹೇಳಿದ ವಿತರ್ಕ, ವಿಚಾರ, ಆನಂದ, ಅಸ್ಮಿತ ಇವುಗಳನ್ನು ಸರಿಪಡಿಸಿಕೊಂಡು ನಿರ್ವಿತರ್ಕ, ನಿರ್ವಿಚಾರ, ನಿರಾನಂದ, ನಿರಾಸ್ಮಿತ ಸ್ಥಿತಿಗೆ ಬರುವಂತಹ ಒಂದು ಪ್ರಕ್ರಿಯೆ. ಸಂಪ್ರಜ್ಞಾತಃ, ಧ್ಯಾನ ಮಾಡುವಾಗ ಸಮಾಧಿ ಸ್ಥಿತಿಗೆ ಹೋಗುವ ಸಂದರ್ಭದಲ್ಲಿ ನಿರ್ವಿಕಾರ, ನಿರ್ವಿಚಾರ ಸ್ಥಿತಿಗೆ ಬಂದು ವಿಕೃತವಾದ ಆನಂದವನ್ನು ತುಚ್ಛೀಕರಿಸಿ ನಿರಂಕಾರಕ್ಕೆ ಹೋಗುವ ಸಮಯದಲ್ಲಿ ಅಹಂಕಾರವನ್ನು ಹತೋಟಿಗೆ ತಂದು ಅಂತಃಕರಣ ಚತುಷ್ಟಯದಲ್ಲಿ ಸ್ವಲ್ಪ ಮಟ್ಟಿಗೆ ಇರುವಂತಹ ಒಂದು ಸಮಾಧಿ ಸ್ಥಿತಿಗೆ ಸಂಪ್ರಜ್ಞಾತ ಸಮಾಧಿ ಎಂದು ಹೇಳಬಹುದು. ಭಾವಾರ್ಥ. ಯೋಗಿಯು ಧ್ಯಾನಕ್ಕೆ ಕುಳಿತಾಗ ವೃತ್ತಿಪಂಚಕಗಳು ಅಡ್ಡಿ ಬರುತ್ತವೆ. ಇವುಗಳನ್ನು ನಿವಾರಣೆ ಮಾಡಿಕೊಳ್ಳಲು ಅಭ್ಯಾಸ ಮತ್ತು ವೈರಾಗ್ಯವನ್ನು ಆಚರಣೆಗೆ ತಂದುಕೊಳ್ಳಬೇಕಾಗುತ್ತದೆ. ಆ ಸಂದರ್ಭದಲ್ಲಿ ಈ ವೃತ್ತಿಪಂಚಕಗಳನ್ನು ಸಂಸ್ಕೃತಗೊಂಡ ಮೇಲೆ ಸೂಕ್ಷ್ಮ ಹಾಗೂ ಬಲಿಷ್ಠ ರೂಪದಲ್ಲಿ ವಿತರ್ಕ, ವಿಚಾರ, ಆನಂದ, ಅಸ್ಮಿತಾಗಳು ಅಡ್ಡಿ ಬರುತ್ತವೆ. ಇವುಗಳನ್ನೆಲ್ಲ ಮುಕ್ತವಾಗಿಸಿಕೊಂಡು ನಿರ್ವಿಕಲ್ಪ ಸ್ಥಿತಿಗೆ ಬರಬೇಕಾಗುತ್ತದೆ. ಇಂತಹ ಅವಸ್ಥೆಗೆ ಸಂಪ್ರಜ್ಞಾತ ಸಮಾಧಿ ಎಂದು ಕರೆಯಬಹುದಾಗಿದೆ. ಸಂಪ್ರಜ್ಞಾತ ಎಂದರೆ ಸ್ಪಷ್ಟವಾದ ರೀತಿಯಲ್ಲಿ ಅರಿವಿಗೆ ಬರುವುದು ಎಂದರ್ಥ. ಸೂತ್ರ 18 ವಿರಾಮ ಪ್ರತ್ಯಯಾಭ್ಯಾಸ ಪೂರ್ವ ಸಂಸ್ಕಾರ ಶೇಷೋ ಅನ್ಯಃ. ವಿರಾಮ, ಪ್ರತ್ಯಯ, ಅಭ್ಯಾಸ, ಪೂರ್ವ, ಸಂಸ್ಕಾರ ಶೇಷ, ಅನ್ಯಃ. ಪದಗಳ ವಿಭಾಗ. ಪದಗಳ ಅರ್ಥ. ವಿರಾಮ, ವಿರಾಮ ಅಂದರೆ ಮಧ್ಯಂತರ, ಅನಿರ್ದಿಷ್ಟತೆ. ಪ್ರತ್ಯಯ, ಮಾನಸಿಕ, ಬೌದ್ಧಿಕ, ಭಾವನಾತ್ಮಕ, ಅಭಿಪ್ರಾಯಾತ್ಮಕ ಚಿತ್ತ ವಿಕಲ್ಪಗಳು. ಅಭ್ಯಾಸ, ಆತ್ಮಾವಸ್ಥೆಯಲ್ಲಿ ಇರಲು ಮಾಡುವಂತಹ ಎಲ್ಲ ಪ್ರಯತ್ನಗಳು. ತತ್ರ ಸ್ಥಿತೋ ಯತ್ನೋಭ್ಯಾಸ. ಪೂರ್ವ, ಪೂರ್ವ ಅಂದರೆ ಮೊದಲು, ಪ್ರಜ್ಞಾಸ್ತರಕ್ಕೆ ತಲುಪುವ ಮೊದಲು. ಶೇಷೋ ಅಂದರೆ
ಎಷ್ಟೇ ಪ್ರಯತ್ನ ಮಾಡಿದರೂ ಸೂಕ್ಷ್ಮ ರೂಪದಲ್ಲಿ, ಬೀಜ ರೂಪದಲ್ಲಿ, ಪ್ರಜ್ಞಾಸ್ಥಲದಲ್ಲಿ ಉಳಿದುಕೊಳ್ಳುವಂತಹ ಪ್ರತ್ಯಯಗಳು. ಅನ್ಯಃ, ಅನ್ಯಃ ಅಂದರೆ ಇಲ್ಲಿ ಮತ್ತೊಂದಾಗಿದೆ. ಅಂದರೆ ಸಂಪ್ರಜ್ಞಾತ ಸಮಾಧಿಯನ್ನು ದಾಟಿದ ಮೇಲೆ ಸಿಗುವಂತಹ ಅಸಂಪ್ರಜ್ಞಾತ ಸಬೀಜ ಸಮಾಧಿ. ಭಾವಾರ್ಥ ಅನ್ಯಃ, ಅನ್ಯಃ ಅಂದರೆ ಮತ್ತೊಂದಾಗಿದೆ, ಸಂಪ್ರಜ್ಞಾತ ಸಮಾಧಿಗಿಂತ ಬೇರೆಯಾದಂತಹದು, ಅಂದರೆ ಅಸಂಪ್ರಜ್ಞಾತ ಸಮಾಧಿ. ಇದು ಸಂಪ್ರಜ್ಞಾತ ಸಮಾಧಿಗಿಂತ ಮುಂದಿನ ಸ್ಥಿತಿಯಾಗಿರುತ್ತದೆ. ಸಂಪ್ರಜ್ಞಾತ ಸಮಾಧಿಯಲ್ಲಿ ಅಭಾವ, ಪ್ರತ್ಯಯ, ವಿರಾಮ ಇವುಗಳು ವಿಕಲ್ಪ ರೂಪದಲ್ಲಿ ಧ್ಯಾನಿಯ ಅರಿವಿಗೆ ಬರುತ್ತದೆ. ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಈ ಪ್ರತ್ಯಯ ರೂಪ ವಿಕಲ್ಪಗಳು ನಿವಾರಣೆಗೊಂಡು ನಿರ್ವಿಕಲ್ಪ ಸ್ಥಿತಿಯಾದಂತಹ ವಿಶ್ರಾಂತ ವಿರಾಮ ಸ್ಥಿತಿಯು ಆತ್ಮಾವಸ್ಥೆಯದಾಗಿರುತ್ತದೆ. ಇಲ್ಲಿ ಸಂಸ್ಕಾರವು ಉಳಿದುಕೊಂಡು ಸಬೀಜ ಅಸಂಪ್ರಜ್ಞಾತ ಸಮಾಧಿ ಎಂದು ಆಗುತ್ತದೆ. ನಂತರದಲ್ಲಿ ಆ ಬೀಜವು ಕೂಡ ನಿವಾರಣೆಯಾಗಿ ನಿರ್ಬೀಜ ಅಸಂಪ್ರಜ್ಞಾತ ಸಮಾಧಿ ಎಂದು ಕರೆಸಿಕೊಂಡು